ಹಾಯ್ ಹಲೋ ನಮಸ್ಕಾರ. ಶ್ರೀಯಾರ್ ಸ್ಟೋರೀಸ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬ ವ್ಯಕ್ತಿಗೂ ಆಸೆ ಅಥವಾ ಕನಸು ಅನ್ನೋದು ಇದ್ದೇ ಇರುತ್ತೆ. ಆದ್ರೆ ಪ್ರತಿಯೊಬ್ರು ಕೂಡ ತಮ್ಮ ಆಸೆ ಅಥವಾ ಕನಸನ್ನ ಈಡೇರ್ಸಕ್ ಆಗೋದಿಲ್ಲ ಅಥವಾ ಈಡೇರಿಸ್ಕೊಳ್ಳೋದಕ್ಕೆ ಆಗಲ್ಲ. ಯಾಕೆ ಈ ರೀತಿ ಆಗುತ್ತೆ? ನಾಳೆ ಮಾಡೋಣ ಅನ್ನುವಂತಹ ಮನೋಭಾವದಿಂದ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಅನ್ಕೊಂತಿದ್ದೀರಾ? ಇವತ್ತಿನ ಕತೆ ಕೇಳಿ, ಕೊನೆಯಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಇದು ಒಂದು ಹಳ್ಳಿಯಲ್ಲಿ ತಾನೊಬ್ಬ ಮಾದರಿ ರೈತನಾಗ್ಬೇಕು ಅನ್ನುವಂತಹ ಕನಸು ಕಂಡಂತ ಒಂದು ರೈತನ ಕತೆ. ಮೋಹನ ಅಂತ ಒಬ್ಬ ರೈತ. ಆತನ ಬಳಿ ಒಂದು ಗದ್ದೆ ಇರುತ್ತೆ. ಅವನಿಗೆ ಪ್ರತಿದಿನ ಒಂದು ಆಸೆ. ಏನಂತ ಹೇಳಿದ್ರೆ, ತಾನೊಂದು ಒಳ್ಳೆ ಬೆಳೆಯನ್ನ ಬೆಳಿಬೇಕು, ಆ ಬೆಳೆ ಅವನಿಗೆ ಹೆಚ್ಚು ಇಳುವರಿಯನ್ನ ತಂದು ಕೊಡಬೇಕು, ಹಾಗೆ ಅವನೊಬ್ಬ ಮಾದರಿ ರೈತನಾಗ್ಬೇಕು. ಸುತ್ತಮುತ್ತ ಹಳ್ಳಿಯ ರೈತರೆಲ್ಲರೂ ಬಂದು ಇವನ ಹತ್ರ ಬೇಸಾಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನ ಕಲಿಬೇಕು ಅನ್ನುವಂತಹ ಒಂದು ಆಸೆ, ಕನಸು ಮೋಹನನಿಗೆ ಇರುತ್ತೆ. ಆದರೆ ಅವನು ಪ್ರತಿದಿನ ಯಾವುದಾದ್ರೂ ಒಂದು ಕೆಲಸ, ಅಂದ್ರೆ ಬೇಸಾಯಕ್ಕೆ ಸಂಬಂಧಪಟ್ಟಂತ ಯಾವುದೇ ಒಂದು ಕೆಲಸ ಬಂದ್ರೂ ಕೂಡ ನಾಳೆ ಮಾಡೋಣ, ಇದನ್ನ ಮತ್ತೆ ಮಾಡೋಣ ಅನ್ನುವಂತಹ ಮನೋಭಾವದನು. ಪ್ರತಿದಿನ ಕನಸು ಕಾಣ್ತಿದ್ದ, ಮಲಗ್ತಿದ್ದ, ಕನಸು ಕಾಣ್ತಿದ್ದ. ಎಲ್ಲರೂ ತಮ್ಮ ತಮ್ಮ ಗದ್ದೆಗಳಲ್ಲಿ ಕೆಲಸ ಮಾಡ್ತಿದ್ರೆ ಇವನು ಒಂದು ಮರದ ಕೆಳಗೆ ಮಲ್ಕೊಂಡು ಅವನ ಗದ್ದೆಯ ಪಕ್ಕದಲ್ಲಿ ಯಾರಾದ್ರೂ ಬೇಸಾಯಕ್ಕೆ ಸಂಬಂಧಪಟ್ಟ ಕೆಲಸವನ್ನ ಮಾಡ್ತಾ ಇದ್ದಾಗ ಅವ್ರು ಮಾಡ್ತಿರುವಂತಹ ವಿಧಾನ ಸರಿ ಇಲ್ಲ, ಅದನ್ನ ಮಾಡುವಂತಹ ಕ್ರಮ ಬೇರೆ ಇದೆ, ನಾನು ಅದನ್ನ ನಾಳೆ ಮಾಡ್ತೀನಿ ಅಂತ ಅನ್ಕೋತಿದ್ದ. ಯಾರಾದರೂ ಇವನ ಬಳಿ ಬಂದು, ಯಾಕಪ್ಪ ಮೋಹನ ಸುಮ್ನೆ ಕೂತಿದ್ಯಾ, ಗದ್ದೆ ಕೆಲಸ ಮಾಡೋದಿಲ್ವಾ ಅಂತ ಕೇಳಿದ್ರೆ ಇವನು ಮಾಡ್ಬೇಕು, ನಾಳೆ ಮಾಡ್ತೀನಿ, ಮತ್ತೆ ಮಾಡ್ತೀನಿ ಅಂತ ಹೇಳಿ ಇದನ್ನ ಮುಂದಕ್ಕೆ ಹಾಕ್ತಾ ಇದ್ದ. ಅವನ ಆಸೆ ಕನಸಾಗಿಯೇ ಉಳಿತಾ ಇತ್ತು. ಒಮ್ಮೆ ಮೋಹನನನ್ನ ಭೇಟಿ ಮಾಡೋದಕ್ಕೆ ಅವನ ಮಾವ ಅವನ ಊರಿಗೆ ಬರ್ತಾರೆ. ಇಡೀ ಊರನ್ನೆಲ್ಲ ಮೋಹನ ಅವರ ಮಾವ ತಿರುಗಾಡ್ತಾರೆ. ಎಲ್ಲರ ಗದ್ದೆಯಲ್ಲೂ ಕೂಡ ಬೇಸಾಯ ಆಗಿರುತ್ತೆ, ಮೋಹನನ ಗದ್ದೆಯೊಂದನ್ನ ಬಿಟ್ಟು. ಅದನ್ನ ನೋಡಿ ಅವನ ಮಾವ ಅವನ ಬಳಿ ಬಂದು ಕೇಳ್ತಾರೆ, ಯಾಕಪ್ಪ ಮೋಹನ, ಎಲ್ರೂ ಬೇಸಾಯ ಮಾಡಿದ್ದಾರೆ, ನೀನ್ ಯಾಕೆ ಇನ್ನೂ ಮಾಡಿಲ್ಲ ಅಂತ. ಅದಕ್ಕೆ ಅವನು, ನಾನು ಅಂತಿಂತ ಬೇಸಾಯ ಮಾಡೋದಿಲ್ಲ ಮಾವ, ನಾಳೆಯಿಂದ ಶುರು ಮಾಡ್ತೀನಿ ನೋಡಿ, ನನ್ ಬೇಸಾಯದ ವಿಧಾನನೇ ಬೇರೆ, ನನಗೆ ಬರುವಂತಹ ಇಳುವರಿಯೇ ಬೇರೆ ಆಗಿರುತ್ತೆ ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಮೋಹನನ ಮಾವ ಅವನ ಜೊತೆಗೆ 1 ವಾರ ಸಮಯವನ್ನ ಕಳೀತಾರೆ. 1 ವಾರ ಆದ್ರೂ ಕೂಡ ಮೋಹನ ಇನ್ನು ಬೇಸಾಯದ ಕಡೆ ಗಮನನೇ ಕೊಟ್ಟಿರೋದಿಲ್ಲ. ಅದನ್ನ ನೋಡಿ ಅವ್ರಿಗೊಂದು ವಿಷಯ ಮನವರಿಕೆ ಆಗುತ್ತೆ. ಅದೇನಂದ್ರೆ, ಮೋಹನನಿಗೆ ಆಸೆ, ಕನಸು ಎಲ್ಲ ಇದೆ, ಆದರೆ ದೊಡ್ಡದಾಗಿ ಇರುವಂತಹ ಒಂದು ಸಮಸ್ಯೆ ಏನಂದ್ರೆ ಸೋಮಾರಿತನ. ನಾಳೆ ಮಾಡೋಣ ಅನ್ನುವಂತಹ ಸೋಮಾರಿತನ. ಇದಕ್ಕೆ ಇವನಿಗೆ ಒಳ್ಳೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಮೋಹನನ ಮಾವ ಅವನನ್ನ ಅವರ ಬಳಿ ಕರೀತಾರೆ. ಕರೆದು ಅವನಿಗೆ ಒಂದು ವಿಷಯವನ್ನ ಹೇಳ್ತಾರೆ. ಮೋಹನ, ನನ್ನ ಬಳಿ 2 ಅತ್ಯಮೂಲ್ಯವಾದ ಧಾನ್ಯಗಳಿವೆ. ಇದು ಅಂತಿಂತ ಸಾಮಾನ್ಯ ಧಾನ್ಯವಲ್ಲ, ಬಹಳ ವಿಶೇಷವಾದಂತಹ ಧಾನ್ಯ. ಒಂದು ಧಾನ್ಯವನ್ನ ನೀನು ನಟ್ಟು ಪ್ರತಿದಿನ ಇದಕ್ಕೆ ನೀರನ್ನ ಹಾಕಿದ್ರೆ ಇದು ಕೆಲವೇ ದಿನಗಳಲ್ಲಿ ಒಂದು ದೊಡ್ಡ ಮರವಾಗಿ ಬೆಳೆದು ಎಲ್ಲಾ ತರದ ಹಣ್ಣುಗಳನ್ನ ನೀನು ಒಂದೇ ಮರದಲ್ಲಿ ನೋಡಬಹುದು. ಈ ಮತ್ತೊಂದು ಧಾನ್ಯ ಏನಿದೆ, ಇದನ್ನ ನೀನು ಸುಮ್ನೆ ಮಣ್ಣಿಗೆ ಹಾಕಿ ಬಿಟ್ರೆ ಆಯ್ತು, ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಇದು ಕಳೆಯ ರೂಪಕದಲ್ಲಿ ನಿನ್ನ ಇಡೀ ಗದ್ದೆಯನ್ನೇ ಹರಡ್ಕೊಳ್ಳುತ್ತೆ. ಆಯ್ಕೆ ಯಾವುದು ಅನ್ನೋದು ನಿನಗ್ ಬಿಟ್ಟಿದ್ದು ಅಂತ ಹೇಳಿ ಅವನಿಗೆ 2 ಧಾನ್ಯಗಳನ್ನ ಕೊಟ್ಟು ಅವರಲ್ಲಿಂದ ಹೊರಡ್ತಾರೆ. ಇದನ್ನ ಮಾಡೋದಕ್ಕೂ ಕೂಡ ಮೋಹನನಿಗೆ ಸೋಮಾರಿತನ. ಅಯ್ಯೋ, ನಾಳೆ ನೋಡೋಣ, ಇನ್ನೂ ಸಮಯ ಇದೆ, ಮತ್ತೆ ನೋಡೋಣ, ಇನ್ನೂ ಸಮಯ ಇದೆ ಅಂತ ಹೇಳಿ ಅದನ್ನು ಮುಂದೂಡ್ತಾ ಇರ್ತಾನೆ. ಅದಾದ ನಂತರ ಆ ಧಾನ್ಯಗಳೆಲ್ಲವೂ ಕೂಡ ಇನ್ನೂ ಮೊಳಕೆ ಹೊಡೆಯುವಂತಹ ಹಂತದಲ್ಲಿಲ್ಲ, ಹಾಳಾಗತ್ತೆ ಅನ್ನುವಂತಹ ಮನವರಿಕೆ ಅವನಿಗಾಗತ್ತೆ. ಅದನ್ನ ನೋಡೋದ, ಇದನ್ನ ನೋಡ್ದ, ಏನ್ ಬೇಕಾದ್ರೂ ಆಗ್ಲಿ ಅಂತ ಹೇಳಿ ಆತ 2 ಧಾನ್ಯವನ್ನ ತಗೊಂಡೋಗಿ ಅವನ ಗದ್ದೆಯಲ್ಲಿ ಹಾಕಿ ಸುಮ್ಮನಾಗಿ ಬಿಡ್ತಾನೆ. ಮೊದಲೇ ಹೇಳಿದ್ರಲ್ವಾ ಅವನ ಮಾವ, ಪ್ರತಿದಿನ ನೀರು ಹಾಕುವಂತಹ ಧಾನ್ಯ ಒಳ್ಳೆ ಬೆಳೆಯನ್ನ ಕೊಡುತ್ತೆ, ಆದರೆ ನೀನು ಯಾವುದೇ ರೀತಿಯ ಕಾಳಜಿ ಮಾಡದೆ ಇದ್ರೂ ಸಹ ಆ ಒಂದು ಧಾನ್ಯ ಏನಿದೆ ಅದು ಕಳೆಯ ರೂಪಕದಲ್ಲಿ ನಿನ್ನ ಇಡೀ ಗದ್ದೆಯನ್ನ ಹರಡ್ಕೊಳ್ಳುತ್ತೆ ಅಂತ ಹೇಳಿ. ಅದೇ ರೀತಿ ಆಗುತ್ತೆ. ಮೋಹನ ಗದ್ದೆಯ ಕಡೆ ಗಮನ ಕೊಡೋದಿಲ್ಲ. ಒಂದು ಧಾನ್ಯ ಏನಿದೆ ಅದು ಕಳೆಯ ರೂಪಕದಲ್ಲಿ ಇಡೀ ಗದ್ದೆಯನ್ನ ಹರಡ್ಕೊಳ್ಳುತ್ತೆ. ಈ ವಿಷಯ ಮೋಹನನಿಗೆ ಆತಂಕವನ್ನೇ ಕೊಡುತ್ತೆ. ಹೋಗಿ ನೋಡ್ತಾನೆ, ಇಡೀ ಗದ್ದೆಯ ತುಂಬಾ ಕಳೆ ಬೆಳ್ಕೊಂಡಿರುತ್ತೆ. ಮಾವ ಕೊಟ್ಟಂತ ಮತ್ತೊಂದು ಧಾನ್ಯ ಇರುತ್ತೆ, ಅದು ಸಣ್ಣದಾಗಿ ಒಂದು ಮೊಳಕೆಯನ್ನ ಮಾತ್ರ ಒಡೆದು ಹೊರಗೆ ಬಂದು ಇನ್ನೇನು ಸಾಯುವಂತಹ ಹಂತಕ್ಕೆ ತಲುಪಿರುತ್ತೆ. ಆಗ ಮೋಹನನಿಗೆ ಜ್ಞಾನೋದಯ ಆಗುತ್ತೆ. ತಾನಿಂತ ದೊಡ್ಡ ತಪ್ಪನ್ನ ಮಾಡ್ದೆ
ಅಂತ ಹೇಳಿ. ಆ ರಾತ್ರಿ ಇಡೀ ಅವನಿಗೆ ನಿದ್ದೆನೇ ಬರೋದಿಲ್ಲ. ಪ್ರತಿದಿನ ಮಲಕ್ಕೊಂಡು ನಿದ್ದೆಯಲ್ಲಿ ಕನಸನ್ನ ಕಾಣ್ತಾ ಹಾಗ್ ಮಾಡ್ತೇನೆ ಹೀಗ್ ಮಾಡ್ತೇನೆ ಅಂತ ಇದ್ದಂತ ಮೋಹನನಿಗೆ ಆವತ್ತು ರಾತ್ರಿ ನಿದ್ದೆನೇ ಬರೋದಿಲ್ಲ. ಸೂರ್ಯ ಹುಟ್ಟೋಕ್ಕಿಂತ ಮೊದ್ಲೇನೆ ಗದ್ದೆಗೆ ಹೋಗ್ತಾನೆ. ಗದ್ದೆ ತುಂಬಾ ಬೆಳ್ಕೊಂಡಿರುವಂತಹ ಕಳೆಗಳೇನಿರುತ್ತೆ ಅದೆಲ್ಲವನ್ನು ಆತನೇ ಬರಿಗೈಯಿಂದ ಬಹಳ ಕಷ್ಟಪಟ್ಟು ತೆಗಿತಾನೆ. ಹಾಗೆ ಪ್ರತಿ ದಿನ ಮರೀದೇನೆ ಮಾವ ಕೊಟ್ಟಿದ್ದಂತಹ ಮತ್ತೊಂದು ಧಾನ್ಯದ ಗಿಡ ಏನಿರುತ್ತೆ ಅದಕ್ಕೆ ಪ್ರತಿದಿನ ನೀರನ್ನ ಹಾಕ್ತಾ ಇರ್ತಾನೆ. ಈ ರೀತಿ ಒಂದಷ್ಟು ದಿನ ಮೋಹನ ಮುಂದುವರ್ಸ್ಕೊಂಡು ಹೋಗ್ತಾನೆ. ಆತನ ಗದ್ದೆಯಲ್ಲಿದ್ದಂತಹ ಕಳೆಗಳೆಲ್ಲವೂ ನಾಶ ಆಗಿ ಆ ಸಣ್ಣ ಸಸಿ ಏನಿತ್ತು ಅದು ಮರವಾಗಿ ಬೆಳೆದು ಅದರಲ್ಲಿ ಎಲ್ಲಾ ತರದ ಹಣ್ಣುಗಳನ್ನು ಕೂಡ ಸವಿಯೋದಕ್ಕೆ ಮೋಹನನಿಗೆ ಸಿಗುತ್ತೆ. ಆ ಅಷ್ಟೋ ದಿನದ ಶ್ರಮದಿಂದ ಅವನು ಒಂದು ವಿಷಯವನ್ನ ಕಲ್ತ್ಕೊಂಡಿರ್ತಾನೆ. ಅದೇನಂದ್ರೆ ಕನಸನ್ನ ಕಾಣೋದು ದೊಡ್ಡದಲ್ಲ, ಅದಕ್ಕೆ ತಕ್ಕ ಹಾಗೆ ಶ್ರಮವನ್ನ ಪಡಬೇಕು ಅಂತ. ಅದೇ ಗದ್ದೆಯಲ್ಲಿ ಮೋಹನ ಬೆಳೆಯನ್ನ ಬೆಳೆಯೋದಕ್ಕೆ ಶುರು ಮಾಡ್ತಾನೆ. ಆತ ಕಂಡಂತಹ ಕನಸುಗಳು ಆಲೋಚನೆಗಳು ಏನಿರುತ್ತೆ ಅದೆಲ್ಲವನ್ನು ಕೂಡ ಬೆಳಕಿಗೆ ತರ್ತಾನೆ. ಅವನು ಕನಸು ಕಂಡಂತೆ ಅವನು ಒಬ್ಬ ಮಾದರಿ ರೈತನಾಗ್ತಾನೆ. ಸ್ನೇಹಿತರೆ, ಈ ಕತೆ ಕೇಳಿದ್ರಲ್ಲ, ನಿಮ್ಗೇನ್ ಅನ್ನಿಸ್ತು? ಎಷ್ಟೋ ಸಲ ನಾವು ಕೂಡ ಏನೇನೋ ಕನಸು ಕಾಣ್ತೀವಿ. ನಾನು ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು, ನನ್ನ ಯಾವುದೋ ಒಂದು ಯೋಜನೆಯನ್ನ ಈ ರೀತಿಯಲ್ಲಿ ನಾನು ಪ್ರಸ್ತುತ ಪಡಿಸ್ಬೇಕು ಅನ್ನುವಂತಹ ಯೋಚನೆಗಳನ್ನ ಮಾಡ್ತೀವಿ. ಆದರೆ ಅದನ್ನ ಕಾರ್ಯರೂಪ ತರೋದಕ್ಕೆ ನಾವೆಷ್ಟು ಶ್ರಮ ಪಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಈ ಒಂದು ಕೆಲಸವನ್ನ ನಾಳೆ ಮಾಡೋಣ ಮತ್ತೆ ಮಾಡೋಣ ಅನ್ನೋದ್ರಿಂದಾನೇ ನಮ್ಮ ಕನಸುಗಳು ಕನಸಾಗೇ ಉಳಿಯುತ್ತೆ. ಅದಕ್ಕೆ ಹೇಳೋದಲ್ವಾ, ನಾಳೆ ಮಾಡ್ದವನ್ ಮನೆ ಹಾಳು ಅಂತ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮರೆಯದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದನ್ನ ಇನ್ನಷ್ಟು ಜನರ ಜೊತೆ ಹಂಚ್ಕೋಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಮರಿದೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡುವಂತಹ ಒಂದು ಸಬ್ಸ್ಕ್ರೈಬ್ ನಮಗೆ ಇನ್ನಷ್ಟು ಕತೆಗಳನ್ನ ನಿಮ್ಮ ಬಳಿ ತರಬೇಕು ಅನ್ನುವಂತಹ ಸ್ಫೂರ್ತಿಯನ್ನ ಕೊಡುತ್ತೆ. ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ.